ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪೇನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪೇನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪೇನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪೇನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸ್ಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ
ಸಾಕಷ್ಟು ಆಕ್ಟಿವಿಟೀಸ್ ನಡೀತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪು ಏನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪು ಏನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪು ಏನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಜನತೆಯ ಬಗ್ಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವಂಥದ್ದು. ಈತನ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಮಡಿಕೇರಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮಡಿಕೇರಿ ರಾಜ ಸೀಟಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತೆ. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕೂಡ ಇದೆ. ಅಂದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರ ಒಂದು ಗುಂಪು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಯಾವುದೇ ವಿವರಣೆ ಕೊಡ್ತಾ ಇಲ್ಲ, ಜೊತೆಗೆ ನಾಮಫಲಕ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಈ ಸಂದರ್ಭ ಸುಮಾರು ಅರ್ಧ ಗಂಟೆಗಳ ಕಾಲ ಗಲಾಟೆ ಆಗಿದೆ, ವಾದ ವಿವಾದ ಆಗಿದೆ. ಮತ್ತೆ ಆ ಪ್ರವಾಸಿಗರ ಗುಂಪು ಏನು ಮಾಡಿದ್ದಾರೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ಆಗಿರುವಂಥ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದಂಥ ಪ್ರವೀಣ್ ಗೌಡ ಅಂತ ವ್ಯಕ್ತಿ ಕೊಡಗು ಜನತೆ ಬಗ್ಗೆ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು. ಇದೀಗ ಅದನ್ನು ನೋಡಿದಂಥ ಮಡಿಕೇರಿ ನಗರ ಪೊಲೀಸರು ಆತನ ವಿರುದ್ಧ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಜೊತೆಗೆ ಈಗ ಇಲ್ಲಿ ಈ ಟಿಕೆಟ್ ಕೌಂಟರಿಂದ ಇಲ್ಲಿ ಕನ್ನಡದ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಹೊಸದಾಗಿ ಹಾಕಿರುವಂಥದ್ದು. ಈ ಜಗಳ ಆದಮೇಲೆ ಒಟ್ಟಾರೆ ಈ ರೀತಿಯ ಕೊಡಗಿನ ಜನತೆ ಹಾಗೂ ಕೂರ್ಗಿಸುಗಳು ಹಾಗೆ ಹೀಗೆ ಅಂತೇಳಿ ನಿಂದನೆ ಮಾಡಿರುವಂಥದ್ದು ಇದು ಆಕ್ಷೇಪಾರ್ಹ. ಸಾಕಷ್ಟು ಇದಕ್ಕೆ ವಿರೋಧಗಳು ಕೇಳಿಬರ್ತಾ ಇದೆ. ಆದ್ದರಿಂದ ಮಡಿಕೇರಿ ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.